GSTಯಲ್ಲಿ ಪ್ಲೇಸ್ ಆಫ್ ಸಪ್ಲೈ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮತ್ತು ದೊಡ್ಡ ಚಾಪ್ಟರ್. ಯಾಕೆ ಒಂದು ಪ್ರಾಡಕ್ಟ್ ಪ್ಲೇಸ್ ಆಫ್ ಸಪ್ಲೈ ಡಿಟರ್ಮೈನ್ ಆಗಬೇಕು ಅಂತಂದ್ರೆ, ನೀವು ಯಾವ GSTಯಲ್ಲಿ 4 ಟೈಪ್ ಇದೆ. ಒಂದು CGST, SGST, UTGST ಮತ್ತು IGST. CGST ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. SGST ಅಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. UTGST ಅಂದ್ರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಮತ್ತು IGST ಅಂದ್ರೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಈ 4ರಲ್ಲಿ ನೀವು ಯಾವ GST ಪೇ ಮಾಡಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ, ಪ್ಲೇಸ್ ಆಫ್ ಸಪ್ಲೈ ನೀವು ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೇಸ್ ಆಫ್ ಸಪ್ಲೈ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲರಿಗೂ ಯೂನಿಕ್ ಸಾಲ್ಟ್ ಟ್ಯಾಕ್ಸ್ ಸೊಲ್ಯೂಷನ್ಸ್ಗೆ ಸ್ವಾಗತ. ನಾನು ಅಖಿಲ, GST ಪ್ರಾಕ್ಟೀಷನರ್. ನನ್ನ ಪ್ರೆಸೆಂಟೇಷನ್ ಮುಖಾಂತರ ನಾನು ನಿಮಗೆ ಪ್ಲೇಸ್ ಆಫ್ ಸಪ್ಲೈನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ವಿತ್ ಇನ್ ಇಂಡಿಯಾ, ಅದ್ರ ಬಗ್ಗೆ ಗೂಡ್ಸ್ ಪ್ಲೇಸ್ ಆಫ್ ಸಪ್ಲೈ ಬಗ್ಗೆ ಮೊದಲನೇದಾಗಿ ನೋಡೋಣ. ಮತ್ತೆ ವಿತ್ ಇನ್ ಇಂಡಿಯಾ, ಇಂಡಿಯಾದೊಳಗಡೆ ಗೂಡ್ಸ್ ಸಪ್ಲೈ ಆಗುವಾಗ ಅದ್ರದ್ದು ಪ್ಲೇಸ್ ಆಫ್ ಸಪ್ಲೈ ಹೇಗೆ ಡಿಟರ್ಮಿನ್ ಮಾಡೋದು ಅಂತ ನೋಡೋಣ. ಫಸ್ಟ್ ಸಿನಾರಿಯೋ ನೋಡೋಣ. ಈ ಪಿಕ್ಚರ್ ಅಲ್ಲಿ ನಿಮಗೆ ಗೂಡ್ಸ್ ಕೇರಳದಿಂದ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಅಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಗೂಡ್ಸ್ ಸಪ್ಲೈ ಆಗ್ತಾ ಇದೆ. ಸೊ ಅದನ್ನ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರೀತಾ ಇದೆ. ಅಂದ್ರೆ ಒಂದ್ ಪ್ಲೇಸ್ ಇಂದ ಗೂಡ್ಸ್ ಇನ್ವಾಲ್ವಿಂಗ್ ಮೂವ್ಮೆಂಟ್ ಇನ್ವಾಲ್ವ್ ಆಗಿರುತ್ತೆ. ಮತ್ತೆ ಅದು ಒಂದ್ ಪ್ಲೇಸ್ ಇಂದ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದಕ್ಕೆ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರೀತಾರೆ. ಮತ್ತೆ ಸೆಕೆಂಡ್ ಇನ್ನೊಂದು ಸಿನಾರಿಯೋ ನೋಡೋಣ. ನೋ ಮೂವ್ಮೆಂಟ್ ಆಫ್ ಗೂಡ್ಸ್. ಫಸ್ಟ್ ಅಲ್ಲಿ ಗೂಡ್ಸ್ ಮೂವ್ಮೆಂಟ್ ಇತ್ತು, ಇದರಲ್ಲಿ ಮೂವ್ಮೆಂಟ್ ಇಲ್ಲ. ಒಂದು ವೇರ್ ಹೌಸ್ ಇದೆ. ಈ ಪಿಕ್ಚರ್ ಅಲ್ಲಿ ನಿಮಗೆ ನೋಡ್ಬೋದು, ಒಂದು ವೇರ್ ಹೌಸ್ ಇದೆ. ವೇರ್ ಹೌಸ್ಗೆ ಡೈರೆಕ್ಟ್ ಆಗಿ ಕಸ್ಟಮರ್ ವೇರ್ ಹೌಸ್ಗೆ ಬಂದ್ಬಿಟ್ಟು ಪ್ರಾಡಕ್ಟ್ ನ ತಗೊಂಡು ಹೋಗ್ತಿದ್ದಾರೆ. ಸೊ ಇದರಲ್ಲಿ ಪ್ಲೇಸ್ ಆಫ್ ಸಪ್ಲೈ ಅಂತ ಇರೋದು ಯಾವುದು? ಫಸ್ಟ್ ಸಿನಾರಿಯೋದಲ್ಲಿ ಇಂಟರ್ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ ಯಾವ ಪ್ಲೇಸ್ ಗೂಡ್ಸ್ ಸಪ್ಲೈ ಆಗ್ತಿದೆ ಅದನ್ನ ಪ್ಲೇಸ್ ಆಫ್ ಸಪ್ಲೈ ಅಂತ ಡಿಟರ್ಮೈನ್ ಮಾಡ್ತಾರೆ. ಇವಾಗ ಇದರಲ್ಲಿ ಪ್ಲೇಸ್ ಆಫ್ ಸಪ್ಲೈ ಅನ್ನೋದು ಕರ್ನಾಟಕ. ಯಾಕಂದ್ರೆ ಕೇರಳ ಇಂದ ಕರ್ನಾಟಕಕ್ಕೆ ಸಪ್ಲೈ ಆಗ್ತಿದೆ, ಇಂಟರ್ ಸ್ಟೇಟ್ ಸಪ್ಲೈ. ಪ್ಲೇಸ್ ಆಫ್ ಸಪ್ಲೈ ಇದರಲ್ಲಿ ಕರ್ನಾಟಕ. ಮತ್ತೆ ಎರಡನೇ ಸಿನಾರಿಯೋದಲ್ಲಿ ನೋ ಮೂವ್ಮೆಂಟ್ಸ್ ಆಫ್ ಗೂಡ್ಸ್ ಅಂತ ಇದೆ. ಅಂದ್ರೆ ಗೂಡ್ಸ್ ಎಲ್ಗೂ ಮೂವ್ಮೆಂಟ್ ಆಗ್ತಾ ಇಲ್ಲ. ಮೊದಲನೇದ್ರಲ್ಲಿ ಮೂವ್ಮೆಂಟ್ ಆಗ್ತಿತ್ತು, ಕೇರಳದಿಂದ ಕರ್ನಾಟಕಕ್ಕೆ ಮೂವ್ಮೆಂಟ್ ಆಗ್ತಿತ್ತು. ಇವಾಗ ಮೂವ್ಮೆಂಟ್ ಆಗ್ತಿಲ್ಲ. ಒಂದು ವೇರ್ ಹೌಸ್ ಇದೆ, ಕಸ್ಟಮರ್ ಡೈರೆಕ್ಟ್ ಆಗಿ ವೇರ್ ಹೌಸ್ಗೆ ಬಂದ್ಬಿಟ್ಟು ಗೂಡ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಈ ತರ ಸಿನಾರಿಯೋದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು ಅಂತಂದ್ರೆ, ಈ ವೇರ್ ಹೌಸ್ ಎಲ್ಲಿದೆಯೋ ಆ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ಇವಾಗ ಕರ್ನಾಟಕದಲ್ಲಿ ಒಂದು ವೇರ್ ಹೌಸ್ ಇದೆ. ಕಸ್ಟಮರ್ ಬೇರೆ ಇನ್ನೊಂದು ಸ್ಟೇಟ್ ತಮಿಳ್ನಾಡಿಂದ ಬಂದ್ಬಿಟ್ಟು ಕರ್ನಾಟಕಕ್ಕೆ ಬಂದು ವೇರ್ ಹೌಸ್ಗೆ ಡೈರೆಕ್ಟ್ ಆಗಿ ಹೋಗಿ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಇದು ಕಸ್ಟಮರ್ ಇಲ್ಲಿ ತಮಿಳ್ನಾಡಿನಿಂದ ಬಂದಿರೋದು ಅಂತ ಪ್ಲೇಸ್ ಆಫ್ ಸಪ್ಲೈ ತಮಿಳ್ನಾಡು ಆಗಲ್ಲ, ಕರ್ನಾಟಕನೇ ಇರುತ್ತೆ. ಯಾಕಂದ್ರೆ ಪಾಯಿಂಟ್ ಆಫ್ ಸೇಲ್ ಪ್ಲೇಸ್ ಆಫ್ ಸಪ್ಲೈ ಎಲ್ಲ ಆಗ್ತಿದೆ ಅಂದ್ರೆ ಕರ್ನಾಟಕದಲ್ಲಿ. ಸೊ ಈ ಸಿಚುವೇಶನ್ ಅಲ್ಲಿ ಕರ್ನಾಟಕನೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಯಾಕಂದ್ರೆ ವೇರ್ ಹೌಸ್ ಎಲ್ಲಿದೆಯೋ ಅದೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಮುಂದಿನ ಸಿನಾರಿಯೋ ನೋಡೋಣ. ಇನ್ಸ್ಟಾಲೇಷನ್ ಆರ್ ಅಸೆಂಬ್ಲಿ ಆಫ್ ಗೂಡ್ಸ್. ಅಂದ್ರೆ ಗೂಡ್ಸ್ ನ ಇನ್ಸ್ಟಾಲ್ ಮಾಡೋದು ಇಲ್ಲ ಅಸೆಂಬಲ್ ಮಾಡೋದು. ಇವಾಗ ಈ ಎಕ್ಸಾಂಪಲ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಂಪನಿ ಇದೆ. ಮಹಾರಾಷ್ಟ್ರದಲ್ಲಿರೋ ಕಂಪನಿ ತಮಿಳ್ನಾಡುಗೆ ಹೋಗಿ ಗೂಡ್ಸ್ ನ ಇನ್ಸ್ಟಾಲ್ ಮಾಡ್ಕೊಡ್ತಿದ್ದಾರೆ. ಇವಾಗ ತಮಿಳ್ನಾಡಲ್ಲಿರೋ ಕಸ್ಟಮರ್ ಮಹಾರಾಷ್ಟ್ರದಿಂದ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಪರ್ಚೇಸ್ ಮಾಡಿ ಮಹಾರಾಷ್ಟ್ರ ಕಂಪನಿಯವ್ರು ಏನ್ ಮಾಡ್ತಿದ್ದಾರೆ, ಅವ್ರ ಟೆಕ್ನಿಷಿಯನ್ ತಮಿಳ್ನಾಡಿಗೆ ಕಳಿಸ್ಬಿಟ್ಟು ಆ ಗೂಡ್ಸ್ ನ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಡ್ತಿದ್ದಾರೆ. ಸೊ ಈ ಸಿಚುವೇಶನ್ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಅನ್ನೋದು ತಮಿಳ್ನಾಡು ಆಗುತ್ತೆ. ಯಾಕಂದ್ರೆ ಗೂಡ್ಸ್ ಅಲ್ಲಿಗೆ ಟೆಕ್ನಿಷಿಯನ್ಸ್ ಅಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಅವರು ಅಲ್ಲಿಗೆ ಟೆಕ್ನಿಷಿಯನ್ ಮೂವ್ ಆಗಿ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಡ್ತಿದ್ದಾರೆ. ಸೊ ಇಲ್ಲಿ ಪ್ಲೇಸ್ ಆಫ್ ಸಪ್ಲೈ ಈ ತರ ಸಿನಾರಿಯೋ ಬಂದ್ರೆ ಪ್ಲೇಸ್ ಆಫ್ ಸಪ್ಲೈ ಎಲ್ಲಿ ಇನ್ಸ್ಟಾಲೇಷನ್ ಆಗುತ್ತೋ ಅದು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ನಮ್ಗೆ ಮುಂದಿನ ಸಿನಾರಿಯೋ ನೋಡೋಣ. ನೆಕ್ಸ್ಟ್ ಫೋರ್ತ್ ಸಿನಾರಿಯೋ ಸಪ್ಲೈ ಆನ್ ಬೋರ್ಡ್. ನೀವು ಇವಾಗ ಎಲ್ಲಿಗಾದ್ರೂ ಟ್ರಾವೆಲ್ ಮಾಡ್ತಿರ್ತೀರ, ಟ್ರೈನ್ ಅಲ್ಲಿ ಇಲ್ಲ ಏರೋಪ್ಲೇನ್ ಅಲ್ಲಿ ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಮಧ್ಯದಲ್ಲಿ ನೀವು ಫುಡ್ ತಗೋತೀರಾ, ಅದು ಟ್ರಾವೆಲ್ ಸಪ್ಲೈ ಆನ್ ಬೋರ್ಡ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ನೀವು ಕೇರಳದಿಂದ ಡೆಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸಪ್ಲೈಯರ್ ನಿಮ್ಗೆ ಫುಡ್ ಸಪ್ಲೈ ಮಾಡೋರು ಬೆಂಗಳೂರಿಂದ ಟ್ರೈನ್ ಹತ್ತಿರ್ತಾರೆ. ನೀವು ಆಂಧ್ರದಲ್ಲೇ ಎಲ್ಲೋ ರೀಚ್ ಆದಾಗ ಫುಡ್ ಖರೀದಿ ಮಾಡಿರ್ತೀರಾ. ಸೊ ಇದರಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ?
ನೀವು ಗೆಸ್ ಮಾಡ್ತೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆನ್ಸರ್ನ. ಇದರಲ್ಲಿ ಪ್ಲೇಸ್ ಆಫ್ ಸಪ್ಲೈ ಅಂತ ಇರೋದು ಆ, ಕರ್ನಾಟಕ ಆಗುತ್ತೆ. ಯಾಕೆ ಅಂತಂದ್ರೆ ಆನ್ ಬೋರ್ಡ್ ಅಲ್ಲಿ ಇವಾಗ ನೀವು ಟ್ರಾವೆಲ್ ಮಾಡ್ತಾ ಇದ್ದಾಗ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಾದ್ರೆ ಸಪ್ಲೈಯರ್ ಯಾವ ಜಾಗದಿಂದ ಟ್ರೈನು ಇಲ್ಲ ಫ್ಲೈಟ್ ಹತ್ತಾರೆ ನಿಮ್ಗೆ ಸಪ್ಲೈ ಮಾಡಕ್ಕೆ, ಫುಡ್ಡು ಇಲ್ಲ ಯಾವುದೇ ವಸ್ತು ಆಗ್ಲಿ, ಎಲ್ಲಿಂದ ಅವ್ರ ಸಪ್ಲೈಯರ್ ಆನ್ ಬೋರ್ಡ್ ಆಗ್ತಾರೆ ಅದು ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಕೇರಳದಿಂದ ನಿಮ್ ಜರ್ನಿ ಟ್ರಾವೆಲ್ ಮಾಡಿರ್ತೀರ, ಸೊ ಕೇರಳ ಆಗಲ್ಲ. ಮತ್ತೆ ಆಂಧ್ರದಲ್ಲಿ ಪರ್ಚೇಸ್ ಮಾಡಿರ್ತೀರ, ಸೊ ಆಂಧ್ರನೂ ಆಗಲ್ಲ. ನೀವು ಹೋಗ್ತೀರಾ ಡೆಲ್ಲಿಗೆ, ಆ ಡೆಲ್ಲಿನೂ ಆಗಲ್ಲ. ಆದ್ರೆ ಸಪ್ಲೈಯರ್ ಟ್ರೈನ್ ಹತ್ತಿರೋದು ಬೆಂಗಳೂರಿಂದ, ಸೊ ಬೆಂಗಳೂರು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಈ ವಿಡಿಯೋದಲ್ಲಿ ಮಧ್ಯ ನಾನು ಸ್ವಲ್ಪ ಆಕ್ಟಿವಿಟೀಸ್ ಕ್ವಿಸ್ ಎಲ್ಲ ನಾನು ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋ ರಿಲೇಟೆಡ್ ಆಗೇ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಇದಕ್ಕೆಲ್ಲ ಆನ್ಸರ್ ಮಾಡ್ಬೋದು. ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು, ಇಲ್ಲ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಆನ್ಸರ್ ಮಾಡ್ಬೋದು. ನನ್ನ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮಾಡಿ ಆನ್ಸರ್ ಮಾಡ್ಬೋದು, ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಫಸ್ಟ್ ಆನ್ಸರ್ ಮಾಡೋರ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದ್ರದ್ದು ವಿನ್ನರ್ ಯಾರು, ಎಲ್ಲ ಆನ್ಸರ್ ಕರೆಕ್ಟ್ ಆಗಿ ಆನ್ಸರ್ ಮಾಡೋರ್ನ ವಿನ್ನರ್ ಅಂತ ಕನ್ಸಿಡರ್ ಮಾಡೋದು. ವಿನ್ನರ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮ್ಗೆ ಖಂಡಿತ ನಾನು ಮಾಡೋ ಆಕ್ಟಿವಿಟೀಸ್ ಅಲ್ಲಿ ಮತ್ತೆ ನಿಮ್ಗೆ ನಾನು ಕೇಳೋ ಕ್ವಿಸ್ ಅಲ್ಲಿ ನಿಮ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಸಿನಾರಿಯೋ ನೋಡೋಣ. ನೆಕ್ಸ್ಟ್ ಪ್ಲೇಸ್ ಆಫ್ ಸಪ್ಲೈ ಆಫ್ ಸರ್ವಿಸಸ್. ಇಷ್ಟೊತ್ತು ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಬಗ್ಗೆ ಕಲಿತ್ವಿ. ಇವಾಗ ಪ್ಲೇಸ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಬಗ್ಗೆ ನೋಡೋಣ. ಇದು ಒಂದು ಚಾರ್ಟ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಚಾರ್ಟ್ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಅದು 2 ಟೈಪ್ಸ್ ಇದೆ. ಒಂದು B2B ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್, ಒಂದು ಬಿಸ್ನೆಸ್ ಪರ್ಸನ್ GST ಅಲ್ಲಿ ರಿಜಿಸ್ಟರ್ ಆಗಿರೋ ಒಂದು ಬಿಸ್ನೆಸ್ ಪರ್ಸನ್ ಇನ್ನೊಂದು GST ರಿಜಿಸ್ಟರ್ಡ್ ಪರ್ಸನ್ಗೆ ಸಪ್ಲೈ ಮಾಡ್ತಿರುವಾಗ ಅದನ್ನ ಬಿಸ್ನೆಸ್ ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರೀತೀವಿ. ಮತ್ತೆ ಇನ್ನೊಂದು B2C ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂದ್ರೆ ಒಂದು ಬಿಸ್ನೆಸ್ ರಿಜಿಸ್ಟರ್ಡ್ ಪರ್ಸನ್ GST ಅಲ್ಲಿ ರಿಜಿಸ್ಟರ್ ಆಗಿರೋ ಒಬ್ರು ಬಿಸ್ನೆಸ್ ಪರ್ಸನ್ ಇನ್ನೊಬ್ರು ಅನ್ರಿಜಿಸ್ಟರ್ಡ್ ಪರ್ಸನ್ GST ರಿಜಿಸ್ಟ್ರೇಷನ್ ತಗೊಂಡಿಲ್ಲ, ಇಲ್ಲ ಬಿಸ್ನೆಸ್ ಮಾಡ್ತಿಲ್ಲ, ನಾರ್ಮಲ್ ಕಸ್ಟಮರ್ಗೆ ಸೆಲ್ ಮಾಡ್ತಿದ್ರೆ ಅದು B2C ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ, ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್ ಸೇಲ್ ಅಂತ. ಸೊ ಪ್ಲೇಸ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ 2 ಟೈಪ್ ಅಲ್ಲಿ ನಾವು ನೋಡ್ಬೋದು. ಇವಾಗ ಬಿಸ್ನೆಸ್ ಟು ಬಿಸ್ನೆಸ್ ಸಪ್ಲೈ ಆಗಿದ್ರೆ ಅದನ್ನ ಪ್ಲೇಸ್ ಆಫ್ ಸಪ್ಲೈ ಯಾವ್ದನ್ನ ಕನ್ಸಿಡರ್ ಮಾಡೋದು ಅಂದ್ರೆ ಲೊಕೇಶನ್ ಆಫ್ ರೆಸಿಪಿಯೆಂಟ್ ಲೊಕೇಶನ್ ಯಾವ್ದಿರುತ್ತೋ ಅದನ್ನ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತೆ B2C ಅಂದ್ರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಸಪ್ಲೈ ಆಗಿದ್ರೆ ಪ್ಲೇಸ್ ಆಫ್ ಸಪ್ಲೈನ ಲೊಕೇಶನ್ ಆಫ್ ದಿ ಸಪ್ಲೈಯರ್ ಡಿಫಾಲ್ಟ್ ಆಗುತ್ತೆ. ಸಪ್ಲೈಯರ್ ಯಾವ ಪ್ಲೇಸ್ ಅಲ್ಲಿ ಇರ್ತಾರೋ ಅಂದ್ರೆ GST ರಿಜಿಸ್ಟರ್ಡ್ ಪರ್ಸನ್ ಯಾವ ಪ್ಲೇಸ್ ಅಲ್ಲಿ ಇದಾರೋ ಆ ಪ್ಲೇಸ್ ನ ಪ್ಲೇಸ್ ಆಫ್ ಸಪ್ಲೈ ಅಂತ ಡಿಫಾಲ್ಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ಇಫ್ ರೆಸಿಪಿಯೆಂಟ್ ಅಡ್ರೆಸ್ ಆನ್ ರೆಕಾರ್ಡ್, ಸಪ್ಲೈಯರ್ ರೆಕಾರ್ಡ್ಸ್ ಅಲ್ಲಿ ರೆಸಿಪಿಯೆಂಟ್ ಅಡ್ರೆಸ್ ಇದ್ರೆ ಆ ಅಡ್ರೆಸ್ ಯಾವ ಲೊಕೇಶನ್ ಇದೆಯೋ ಆ ಲೊಕೇಶನ್ ನ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಇನ್ ಸಿನಾರಿಯೋ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಪೆಷಲ್ ಕೇಸಸ್ ನೋಡೋಣ, ಬಟ್ ದೇರ್ ಆರ್ ಸ್ಪೆಷಲ್ ರೂಲ್ ಫಾರ್ ಸರ್ಟೆನ್ ಸರ್ವಿಸಸ್. ಸೊ ಲೆಟ್ಸ್ ಲುಕ್ ಎಟ್ ಎ ಫ್ಯೂ ಎಕ್ಸಾಂಪಲ್. ಒಂದೊಂದು ಸ್ಪೆಷಲ್ ಕೇಸಸ್ ಇರುತ್ತೆ. ಇವಾಗ ನಾನು ಹೇಳಿರೋ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ರೂಲ್ಸ್ ಪ್ರಕಾರ ಅಲ್ದೇನೆ ಒಂದೊಂದು ಸ್ಪೆಷಲ್ ಕೇಸಸ್ ಅಲ್ಲಿ ರೂಲ್ಸ್ ಚೇಂಜ್ ಆಗುತ್ತೆ. ಅದು ಯಾವ ತರ ಅಂತ ಸ್ವಲ್ಪ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಫಸ್ಟ್ ಒನ್ ಇಮ್ಮೂವಬಲ್ ಪ್ರಾಪರ್ಟಿ. ನೀವು ಇವಾಗ ಏನಾದ್ರೂ ಇಮ್ಮೂವಬಲ್ ಪ್ರಾಪರ್ಟಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಆ ಸಿಚುವೇಶನ್ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ ಅಂತಂದ್ರೆ ಪ್ರಾಪರ್ಟಿ ಲೊಕೇಶನ್. ನೀವು ಸೇಲ್ ಮಾಡ್ತಿರೋ ಪ್ರಾಪರ್ಟಿ ಯಾವ ಲೊಕೇಶನ್ ಅಲ್ಲಿ ಇದೆಯೋ ಅದನ್ನ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ರೆಸ್ಟೋರೆಂಟ್ ಸರ್ವಿಸ್. ನೀವು ಒಂದು ರೆಸ್ಟೋರೆಂಟ್ ಸರ್ವಿಸ್ ಕೊಡ್ತಿದ್ದೀರಾ, ಒಂದು ರೆಸ್ಟೋರೆಂಟ್ ಇಟ್ಕೊಂಡಿದ್ದೀರಾ. ಈ ಸಿನಾರಿಯೋದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ ಅಂತಂದ್ರೆ ಲೊಕೇಶನ್, ನೀವು ಯಾವ ಲೊಕೇಶನ್ ಅಲ್ಲಿ ರೆಸ್ಟೋರೆಂಟ್ ಇಟ್ಟಿದ್ದೀರೋ ಆ ಲೊಕೇಶನ್ ಆ ಸ್ಟೇಟ್ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಈವೆಂಟ್. ನೀವೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇಟ್ಕೊಂಡಿದ್ದೀರಾ ಅಂತ ಅಸ್ಯೂಮ್ ಮಾಡೋಣ. ಸೊ ಇವಾಗ ನೀವು ಬೇರೆ ಯಾವ್ದಾದ್ರು ಸ್ಟೇಟ್ಗೆ ಹೋಗಿ ಅಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಡ್ತಿದ್ದೀರಾ. ಇವಾಗ ಒಂದು ಬಿಸ್ನೆಸ್ ಮೀಟಿಂಗ್ ಇದಾಗ್ತಿದೆ, ಇವಾಗ ಒಂದು ಬಿಸ್ನೆಸ್ ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ. ಅದ್ರದ್ದು ಲೊಕೇಶನ್ ಬೇರೆ ಯಾವ್ದಾದ್ರು, ಇವಾಗ ನೀವು ಕರ್ನಾಟಕದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇಟ್ಕೊಂಡಿದ್ದೀರಾ, ಬೇರೆ ಯಾವ್ದಾದ್ರು ನಾರ್ತ್ ಇಂಡಿಯಾದಲ್ಲಿ ಎಲ್ಲಾದ್ರೂ
ಒಂದು ಬಿಸ್ನೆಸ್ ಈವೆಂಟ್ ನಡೀತಾ ಇದೆ, ಅದಕ್ಕೆ ನಿಮಗೆ ಕೊಟೇಶನ್ ಕೊಟ್ಟಿರ್ತಾರೆ. ನಿಮ್ಮ ಕಡೆ ನಿಮ್ಮ ಟೀಮ್ ಅವರು ಆ ಪ್ಲೇಸ್ಗೆ ಹೋಗ್ಬಿಟ್ಟು ಅವರಿಗೆ ಬಿಸ್ನೆಸ್ ಮೀಟಿಂಗ್ಗೆ ಕಾನ್ಫರೆನ್ಸ್ಗೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಡ್ತಾರೆ. ಸೊ ಈ ಸಿನಾರಿಯೋದಲ್ಲಿ ಈವೆಂಟ್ ಎಲ್ಲಿ ಅಕ್ಕೋರ್ ಆಗುತ್ತೆ ಅದನ್ನ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ನೀವು ಕೊಡೋ ಸರ್ವಿಸ್ ಯಾವ ಪ್ಲೇಸ್ಗೆ, ಆ ಪ್ಲೇಸ್ನ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್, ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್. ಫಾರ್ ಎಕ್ಸಾಂಪಲ್, ಇಫ್ ಯು ಬೋರ್ಡ್ ಎ ಬಸ್ ಫ್ರಮ್ ಕೇರಳ ಟು ಮುಂಬೈ, ಕೇರಳ ಈಸ್ ದಿ ಪ್ಲೇಸ್ ಆಫ್ ಸಪ್ಲೈ. ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ನೀವು ಕೊಡ್ತಾ ಇದ್ದೀರಾ ಅಂತಂದ್ರೆ, ಇವಾಗ ನೀವು ಕೇರಳ ಇಂದ ಮುಂಬೈಗೆ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀರಾ, ಪ್ಯಾಸೆಂಜರ್ ಬಸ್. ಸೊ ಇದರಲ್ಲಿ ಪ್ಲೇಸ್ ಆಫ್ ಸಪ್ಲೈ ಅನ್ನೋದು ಕೇರಳ, ಯಾಕಂದ್ರೆ ಕೇರಳದಿಂದ ನೀವು ಬಸ್ ಹತ್ತಿ ಹೋಗ್ತಿರೋದು. ಸೊ ಪ್ಲೇಸ್ ಆಫ್ ಸಪ್ಲೈ ಕೇರಳ ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ ಅಂದ್ರೆ ಇಂಟರ್ನ್ಯಾಷನಲ್ ಸರ್ವಿಸಸ್. ಇಷ್ಟೊತ್ತು ಇಂಡಿಯಾದಲ್ಲಿ ನಡೆಯೋ ಟ್ರಾನ್ಸಾಕ್ಷನ್ ಬಗ್ಗೆ ನೋಡಿದ್ವಿ. ಇನ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ನೋಡೋಣ. ಸರ್ವಿಸಸ್ ಸಪ್ಲೈ ಟು ಆರ್ ರಿಸೀವ್ಡ್ ಫ್ರಮ್ ಔಟ್ಸೈಡ್ ಇಂಡಿಯಾ. ಸರ್ವಿಸಸ್ ನೀವು ಇಂಡಿಯಾದಿಂದ ಹೊರಗಡೆಗೆ ಸರ್ವಿಸ್ ಕೊಡ್ತಾ ಇದ್ರೆ ಇಲ್ಲ ತಗೋತಿದ್ರೆ, ಎರಡರಲ್ಲೂ ಏನಾಗುತ್ತೆ ಅಂತ ನೋಡೋಣ. ಇವಾಗ ನೀವು ಸರ್ವಿಸ್ ಇಂಡಿಯಾಗೆ ಇಂದ ಹೊರಗಡೆ ನಿಮ್ಮ ಕ್ಲೈಂಟ್ಸ್ಗೆ ಸರ್ವಿಸ್ ಮಾಡಿ ಕೊಡ್ಬೋದು, ಇಲ್ಲ ಹೊರಗಡೆಯಿಂದ ಒಬ್ರು ಒಂದು ಕಂಪ್ನಿಯಿಂದ, ಔಟ್ ಆಫ್ ಇಂಡಿಯಾ ಒಂದು ಕಂಪ್ನಿಯಿಂದ ನೀವು ಇಂಡಿಯಾದಲ್ಲಿ ಕೂತ್ಕೊಂಡು ಏನಾದರೂ ಸರ್ವಿಸ್ ಖರೀದಿಸ್ಬೋದು. ಏನೇ ಆದ್ರೂ ಅದಕ್ಕೆ 0% ಟ್ಯಾಕ್ಸ್ ರೇಟ್ ಆಗಿರುತ್ತೆ GSTಯಲ್ಲಿ. ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಯಾವಾಗಲೂ 0% ಕೆಳಗಡೆ ಬರುತ್ತೆ. ಸಮ್ ಸ್ಪೆಷಲ್ ಕೇಸಸ್ ಅಲ್ಲಿ ಮಾತ್ರ ಅದು ಟ್ಯಾಕ್ಸಬಲ್ ಆಗಿರೋದು. ಮೋಸ್ಟ್ ಆಫ್ ದಿ ಕೇಸ್ 0%. ಇವಾಗ ಸ್ವಲ್ಪ ಆಕ್ಟಿವಿಟೀಸ್ ನೋಡೋಣ. ಇವಾಗ ಎಕ್ಸಾಂಪಲ್, US ಅಲ್ಲಿ ಕ್ಲೈಂಟ್ ಇರೋದು, ಇಂಡಿಯನ್ ಕಂಪನಿ, ಒಂದು ಇಂಡಿಯಾ ಕಂಪನಿ US ಕ್ಲೈಂಟ್ಗೆ ಪ್ರೊವೈಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ವಿಸ್. ಕಂಪನಿ ಇರೋದು ಇಂಡಿಯಾದಿಂದ US ಅಲ್ಲಿ ಇರೋ ಕ್ಲೈಂಟ್ಗೆ ನೀವು ಪ್ರೊವೈಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದೀರಾ. ಸೊ ಈ ತರ ಸಿನಾರಿಯೋದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ ಅಂತ ಕ್ವಶನ್. ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಇದ್ರದ್ದು ಆನ್ಸರ್ ಇಂಡಿಯಾ. ಯಾಕಂದ್ರೆ US ಕ್ಲೈಂಟ್ GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇಲ್ಲ. GST ಎಲ್ಲ ಕಂಟ್ರೀಸ್ ಅಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ, ಇನ್ನು ಸ್ವಲ್ಪ ಕಂಟ್ರೀಸ್ ಅಲ್ಲಿ ಮಾತ್ರ ಇರೋದು. ಅಲ್ಲಿ ಆ ಥರ ಇರೋ ಕಂಟ್ರೀಸಿಗೆ ಸಪ್ಲೈ ಮಾಡೋದಾದ್ರೆ ಮೇ ಬಿ GST ಅಪ್ಲಿಕೇಬಲ್ ಆಗ್ಬೋದು. ಆದ್ರೂ ಮೋಸ್ಟ್ ಆಫ್ ದಿ ಟೈಮ್ 0% ಆದ್ರೆ 0% ನೀವು ತೋರಿಸ್ಬೇಕು ಸಪ್ಲೈಯಲ್ಲಿ. ಸೊ ಇಂಡಿಯನ್ ಕಂಪನಿನೇ ಪ್ಲೇಸ್ ಆಫ್ ಸಪ್ಲೈ ಅಂತ ಇದ್ರಲ್ಲಿ ಕನ್ಸಿಡರ್ ಆಗೋದು. ಇಂಡಿಯನ್ ಕಂಪನಿ ಇರೋ ಲೊಕೇಶನ್ ನ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಸಿನಾರಿಯೋ ನೋಡೋಣ. ನೆಕ್ಸ್ಟ್ ಫಾರ್ ಇಂಪೋರ್ಟ್ ಆಫ್ ಸರ್ವಿಸಸ್. ಇದರಲ್ಲಿ ಇಂಡಿಯನ್ ಕ್ಲೈಂಟ್ಸ್, ಇದು ನೆಕ್ಸ್ಟ್ ಹಂಗೆ ಉಲ್ಟಾ ಆಗ್ತಿದೆ. US IT ಕಂಪನಿ ಇಂಡಿಯಾದಲ್ಲಿ ಕ್ಲೈಂಟ್ ಇರೋದು. ನೀವು ಇಂಡಿಯಾದಲ್ಲಿ ಇಟ್ಕೊಂಡು US IT ಕಂಪನಿಯಿಂದ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ವಿಸ್, ಸೇಮ್ ಸರ್ವಿಸ್ ನೀವು ಇಂಡಿಯಾದಲ್ಲಿ ಇಟ್ಕೊಂಡು ಫಾರಿನ್ ಕಂಪನಿಯಿಂದ ಖರೀದಿ ಮಾಡ್ತಿದ್ದೀರಾ. ಸೊ ಇಂಥ ಸಿಚುವೇಶನ್ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ ಅಂತಂದ್ರೆ ಇಂಡಿಯಾ. ಯಾಕಂದ್ರೆ ನೀವು ಇಂಡಿಯಾದಲ್ಲಿ ಕಂಪ್ನಿ ರಿಜಿಸ್ಟರ್ ಮಾಡಿಬಿಟ್ಟು US ಅಲ್ಲಿ ಕಂಪ್ನಿ ಇದ್ರೂ ಕೂಡ ಅವರು GST ರಿಜಿಸ್ಟ್ರೇಷನ್ ತಗೊಂಡಿಲ್ಲ ಅಂದ್ರೆ ಪ್ಲೇಸ್ ಆಫ್ ಸಪ್ಲೈ ನಿಮ್ದೇ ಇಂಡಿಯಾನೇ ಆಗಿರುತ್ತೆ. ಇಂಡಿಯಾದಿಂದ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಸರ್ವಿಸ್ ತಗೊಂಡಿರೋದಕ್ಕೆ. ನೆಕ್ಸ್ಟ್ ಸಿನಾರಿಯೋ ನೋಡೋಣ. ಕೇಸ್ ಸ್ಟಡಿ ಅಂಡ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್. ಸ್ವಲ್ಪ ಕೇಸ್ ಸ್ಟಡೀಸ್ ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ 1, ಗೂಡ್ಸ್ ಸಪ್ಲೈ ಫ್ರಮ್ ಮಹಾರಾಷ್ಟ್ರ ಟು ಕರ್ನಾಟಕ. ಮಹಾರಾಷ್ಟ್ರ ಇಂದ ಕರ್ನಾಟಕಕ್ಕೆ ಗೂಡ್ಸ್ ಸಪ್ಲೈ ಆಗ್ತಿದೆ. ಸೊ ಇಲ್ಲಿ ಸಪ್ಲೈಯರ್ ಫ್ರಮ್ ಮಹಾರಾಷ್ಟ್ರ, ಸಪ್ಲೈಯರ್ ಮಹಾರಾಷ್ಟ್ರದಲ್ಲಿದ್ದಾರೆ, ಕಸ್ಟಮರ್ ಇನ್ ಕರ್ನಾಟಕದಲ್ಲಿ ಕಸ್ಟಮರ್ ಇದ್ದಾರೆ. ಸೊ ಸೇಲ್ ಆಫ್ ಗೂಡ್ಸ್ ನಡೀತಾ ಇದೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ. ಈ ಸಿಚುವೇಶನ್ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವುದು? ಇದಕ್ಕೆ ನೀವ್ ಆನ್ಸರ್ ಮಾಡಬೇಕು. ಯಾಕಂದ್ರೆ ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲೇ ಇದ್ರದ್ದು ಆನ್ಸರ್ ಇದೆ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಇಲ್ಲ ನನಗೆ ವಾಟ್ಸಪ್ ಮಾಡಿ. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು, ನೀವೇ ಕಾಮೆಂಟ್ ಮಾಡಬೇಕು. ನೆಕ್ಸ್ಟ್, ಒಂದು ಹೋಟೆಲ್ ಸ್ಟೇ ಇನ್ ಕರ್ನಾಟಕ ಫಾರ್ ಕೇರಳ ಬೇಸ್ಡ್ ಕಂಪನಿ.
ಒಂದು ಬಿಸ್ನೆಸ್ ಪರ್ಸನ್ ರಿಜಿಸ್ಟರ್ಡ್ ಅಂಡರ್ GST ಇನ್ ಕೇರಳ. ಕೇರಳದಲ್ಲಿ ಒಂದು ಬಿಸ್ನೆಸ್ ಪರ್ಸನ್ ರಿಜಿಸ್ಟರ್ ಆಗಿದ್ದಾರೆ. ಒಂದು ಬಿಸ್ನೆಸ್ ಕೇರಳದಲ್ಲಿ ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ಡ್ ಆಗಿರೋ ಪರ್ಸನ್ ಕರ್ನಾಟಕಕ್ಕೆ ಬಿಸ್ನೆಸ್ ಪರ್ಪಸ್ಗೆ ಅಂತ ಹೋಗ್ತಿದ್ದಾರೆ. ಟ್ರಾವೆಲಿಂಗ್ ಟು ಕರ್ನಾಟಕ ಫಾರ್ ಬಿಸ್ನೆಸ್ ಮೀಟಿಂಗ್ಗೆ ಅಂತ ಕರ್ನಾಟಕಕ್ಕೆ ಹೋಗಿದ್ದಾರೆ. ಹೋಗ್ಬಿಟ್ಟು ಒಂದು ಹೋಟೆಲಲ್ಲಿ ಉಳ್ಕೋತಿದ್ದಾರೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗ್ಬೇಕು? ರಿಜಿಸ್ಟರ್ ಆಗಿರೋದು ಕೇರಳದಲ್ಲಿ, ಹೋಟೆಲ್ ಇರೋದು ಕರ್ನಾಟಕದಲ್ಲಿ. ಬಿಸ್ನೆಸ್ ಪರ್ಪಸ್ಗೋಸ್ಕರ ಟ್ರಾವೆಲ್ ಮಾಡ್ತಿರೋದು, ಹಂಗಾಗಿ ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್ ತಗೋಬೇಕು ಅಂತಂದ್ರೆ ಪ್ಲೇಸ್ ಆಫ್ ಸಪ್ಲೈ ಗೊತ್ತಾಗಬೇಕು. ಸೊ ಈ ತರ ಸಿಚುವೇಶನ್ ಅಲ್ಲಿ ಏನ್ ಬರುತ್ತೆ ಅಂತ ಇದು ನಾನೇ ಹೇಳ್ತೀನಿ, ಯಾಕಂದ್ರೆ ಇದು ನಾನು ಮುಂಚೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಇದರಲ್ಲಿ ಸ್ವಲ್ಪ ಸಿನಾರಿಯೋಸ್ ಇದೆ, ಅದೇನೇನು ಅಂತ ನೋಡೋಣ. ಫಸ್ಟ್ GST ಕಾಂಪೊನೆಂಟ್ಸ್ ಚಾರ್ಜ್ ಬೈ ದಿ ಹೋಟೆಲ್. ಹೋಟೆಲ್ ಅವರು GST ಕಾಂಪೊನೆಂಟ್ಸ್ ನ ಯಾವ ತರ ಚಾರ್ಜ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಇದರಲ್ಲಿ ಹೋಟೆಲ್ ಅಲ್ಲಿ ಅವ್ರ ಬಿಲ್ CGST ಮತ್ತೆ SGST ಮುಖಾಂತರ CGST ಮತ್ತೆ SGST ಅಂತ ಕಲೆಕ್ಟ್ ಮಾಡಿದ್ರೆ, ಸಿನ್ಸ್ ದಿ ಹೋಟೆಲ್ ಈಸ್ ಇನ್ ಕರ್ನಾಟಕ, ದಿ SGST ಅಪ್ಲೈಸ್ ಟು ದಿ ಸ್ಟೇಟ್ ಆಫ್ ಕರ್ನಾಟಕ. ಕರ್ನಾಟಕದಲ್ಲಿ ಹೋಟೆಲ್ ಇರೋದು, ಸೊ CGST ಮತ್ತೆ SGST ಅಂತ ಕಲೆಕ್ಟ್ ಮಾಡಿದ್ರೆ ಈ SGST ಎಲ್ಲಿಗೆ ಹೋಗುತ್ತೆ? ಕಲೆಕ್ಟ್ ಮಾಡಿರೋ ಈ ಟ್ಯಾಕ್ಸ್ ಕರ್ನಾಟಕ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಕೇರಳದಲ್ಲಿ ಇರೋ ಕಂಪನಿಗೆ ಖಂಡಿತವಾಗ್ಲೂ ಆ ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್ ತಗೊಳಕ್ಕಾಗಲ್ಲ, ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ಗೆ ಪೇ ಮಾಡಿರೋದು. ಯಾಕಂದ್ರೆ CGST ಮತ್ತೆ SGST ಹೋಟೆಲ್ ಎಲ್ಲಿರೋದು ಅಲ್ಲಿಗೆ ಇದು ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ತರ ಸಿನಾರಿಯೋದಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್ ಖರೀದಿ ಮಾಡಕ್ ಆಗಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಪ್ಲೇಸ್ ಆಫ್ ಸಪ್ಲೈ ಅಂಡ್ ರಿಜಿಸ್ಟರ್ಡ್ ಸ್ಟೇಟ್ ಮಿಸ್ ಮ್ಯಾಚ್. ಪ್ಲೇಸ್ ಆಫ್ ಸಪ್ಲೈ ಮತ್ತೆ ರಿಜಿಸ್ಟರ್ಡ್ ಪ್ಲೇಸ್ ಎರಡು ಮಿಸ್ ಮ್ಯಾಚ್ ಆಗ್ತಿದೆ ಅಂತ ಅಂದ್ರೆ ಇವಾಗ ಇದರಲ್ಲಿ ನೋಡೋಣ, ರೆಡ್ ಕಲರ್ ಅಲ್ಲಿ ತೋರಿಸಿರೋದು ಕರ್ನಾಟಕ, ಬ್ಲೂ ಅಲ್ಲಿ ಇರೋದು ಕೇರಳ. ಕರ್ನಾಟಕದಲ್ಲಿ ವೇರ್ ದಿ ಹೋಟೆಲ್ ಈಸ್ ಲೊಕೇಟೆಡ್, ಹೋಟೆಲ್ ಲೊಕೇಟ್ ಆಗಿರೋದು ಕರ್ನಾಟಕದಲ್ಲಿ. ಮತ್ತೆ ಕೇರಳದಲ್ಲಿ ವೇರ್ ದಿ ಪರ್ಸನ್ ಈಸ್ ರಿಜಿಸ್ಟರ್ಡ್, ಪರ್ಸನ್ ರಿಜಿಸ್ಟರ್ಡ್ ಆಗಿರೋದು, ಬಿಸ್ನೆಸ್ ರಿಜಿಸ್ಟರ್ ಆಗಿರೋದು ಕೇರಳದಲ್ಲಿ. ಸೊ ಈ ಇದರಲ್ಲಿ ಪ್ಲೇಸ್ ಆಫ್ ಸಪ್ಲೈ ಬಂದು ಕರ್ನಾಟಕ ಆಗುತ್ತೆ, ಯಾಕಂದ್ರೆ ಹೋಟೆಲ್ ಲೊಕೇಟ್ ಆಗಿರೋದು ಕರ್ನಾಟಕದಲ್ಲಿ. ಎರಡು ಮಿಸ್ ಮ್ಯಾಚ್ ಆಗ್ತಿದೆ ಸ್ಟೇಟ್ ಅಂದ್ರೆ ಪ್ಲೇಸ್ ಆಫ್ ಸಪ್ಲೈ ಅಂಡ್ ರಿಜಿಸ್ಟರ್ಡ್ ಸ್ಟೇಟ್. ಸಪ್ಲೈ ಆಗ್ತಿರೋದು ಕರ್ನಾಟಕದಲ್ಲಿ, ರಿಜಿಸ್ಟರ್ ಆಗಿರೋದು ಕೇರಳದಲ್ಲಿ, ಎರಡು ಮಿಸ್ ಮ್ಯಾಚ್ ಆಗ್ತಿದೆ. ಹಂಗಾಗಿ ಈ ಸಿಚುವೇಶನ್ ಅಲ್ಲೂ ITC ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್ ತಗೊಳಕ್ ಆಗಲ್ಲ. ನೆಕ್ಸ್ಟ್ ಸಿನಾರಿಯೋ ನೋಡೋಣ. ಇದರಲ್ಲಿ ನೋ ITC ಫಾರ್ SGST ಆಫ್ ಅನದರ್ ಸ್ಟೇಟ್. ಬೇರೆ ಇನ್ನೊಂದು ಸ್ಟೇಟ್ ಇದು SGST ನ ನಿಮ್ಗೆ ಕ್ಲೈಮ್ ಮಾಡಕ್ ಆಗಲ್ಲ. ನೋ ITC ಅವೈಲಬಲ್ ಫಾರ್ CGST and SGST ಫ್ರಮ್ ಕರ್ನಾಟಕ. ಕರ್ನಾಟಕಕ್ಕೆ ಪೇ ಮಾಡಿರೋ SGST ಮತ್ತೆ CGST ನಿಮ್ಗೆ ಕೇರಳ ಕಂಪನಿಗೆ ಕ್ಲೈಮ್ ಮಾಡೋಕೆ ಆಗಲ್ಲ. ನೆಕ್ಸ್ಟ್ ಸಿನಾರಿಯೋ ನೋಡೋಣ. ITC ಅವೈಲಬಲ್ ಇಫ್ IGST ವಾಸ್ ಚಾರ್ಜ್ಡ್. ಇವಾಗ CGST ಮತ್ತೆ SGST ಅಲ್ದೇನೆ IGST ಚಾರ್ಜ್ ಮಾಡಿದ್ದಾರೆ ಅಂತಂದ್ರೆ, ಈ CGST SGST ಮತ್ತೆ IGST ಬಗ್ಗೆ ಕ್ಲಿಯರ್ ಆಗಿ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವಾಗ ನಾನಿಲ್ಲಿ ಗ್ರೀನ್ ಕಲರ್ ಅಲ್ಲಿ ಶೇಡ್ ಮಾಡಿದ್ದೀನಿ. ಇವಾಗ ಈ ಹೋಟೆಲ್ ಬಿಲ್ ಅಲ್ಲಿ IGST ಮಾತ್ರ ಕಲೆಕ್ಟ್ ಆಗಿರೋದು, CGST ಮತ್ತೆ SGST ಕಲೆಕ್ಟ್ ಆಗಿಲ್ಲ. ಸೊ ಈ ತರ ಸಿಚುವೇಶನ್ ಅಲ್ಲಿ IGST ಚಾರ್ಜ್ ಮಾಡಿದ್ರೆ ಇವ್ರಿಗೆ ITC ಕ್ಲೈಮ್ ಮಾಡ್ಬೋದು. ಬಿಸ್ನೆಸ್ ಮೀಟಿಂಗ್ ಹೋಗಿರೋ ಪರ್ಸನ್ಗೆ ಆ ಕಂಪ್ನಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆಯೋ ಅದು ಕ್ಲೈಮ್ ಮಾಡ್ಕೋಬಹುದು, ಯಾಕಂದ್ರೆ IGST ಇಂಟಿಗ್ರೇಟೆಡ್ GST ಕಲೆಕ್ಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಮುಂದಕ್ಕೆ ಎಕ್ಸಾಂಪಲ್ ನೋಡೋಣ. ಆನ್ ಇಂಡಿಯನ್ IT ಕಂಪನಿ ಎಕ್ಸ್ಪೋರ್ಟಿಂಗ್ ಸರ್ವಿಸ್ ಟು ಎ ಕ್ಲೈಂಟ್ ಇನ್ ಯುರೋಪ್. ಒಂದು ಇಂಡಿಯಾದಲ್ಲಿರೋ ಒಂದು IT ಕಂಪನಿ ಯುರೋಪ್ ಅಲ್ಲಿ ಇರೋ ಒಬ್ರು ಕ್ಲೈಂಟ್ಗೆ ಸರ್ವಿಸ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಇದು ಇಂಡಿಯನ್ ಕಂಪನಿ, ಇದು ಕ್ಲೈಂಟ್ ಇನ್ ಯುರೋಪ್, ಇವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ? ಇದಕ್ಕೆ ನೀವು ಆನ್ಸರ್ ಕಾಮೆಂಟ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ಆನ್ ಈವೆಂಟ್ ಮ್ಯಾನೇಜ್ಮೆಂಟ್ ಫರ್ಮ್ ಆರ್ಗನೈಸಿಂಗ್ ಎ ಕಾನ್ಫರೆನ್ಸ್ ಇನ್ ಅನದರ್ ಸ್ಟೇಟ್. ಇದಕ್ಕೂ ನಾನು ಎಕ್ಸಾಂಪಲ್ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೆ. ಕೇರಳದಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ, ಅದು ಕರ್ನಾಟಕದಲ್ಲಿ ಒಂದು ಈವೆಂಟ್ನ ಮ್ಯಾನೇಜ್ ಮಾಡ್ತಿದೆ. ಒಂದು ಬರ್ಡೇ ಪಾರ್ಟಿನ ಫಂಕ್ಷನ್ ಏನೋ ಒಂದು ಕರ್ನಾಟಕಕ್ಕೆ ಅದು ಅರೇಂಜ್ ಮಾಡ್ತಿದೆ. ಸೊ ಈ ಸಿನಾರಿಯೋದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ? ಇದಕ್ಕೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಬೇಕು. ನೆಕ್ಸ್ಟ್ ಸಿನಾರಿಯೋ ನೋಡೋಣ.
ಕಾಂಪ್ಲೆಕ್ಸ್ ಸಿಟ್ಯುವೇಶನ್ಸ್ ಅಂಡ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಒಂದು ಆಪ್ಷನ್ ಇದೆ GSTಯಲ್ಲಿ. ಅದ್ರದ್ದು ಕಾಂಪ್ಲೆಕ್ಸ್ ಸಿಟ್ಯುವೇಶನ್ಸ್ ಏನು ಅಂತ ನೋಡೋಣ. ರಿವರ್ಸ್ ಚಾರ್ಜ್ ಅಂತ ಅಂದ್ರೆ ನಾರ್ಮಲ್ ಸಿನಾರಿಯೋದಲ್ಲಿ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡುವಾಗ ನೀವು ಆ ಪ್ರಾಡಕ್ಟ್ ಪ್ರೈಸ್ ನಿಮ್ಮ ಸಪ್ಲೈಯರ್ಗೆ ಪೇ ಮಾಡುವಾಗ ಅದ್ರ ಜೊತೆ GST ಅಮೌಂಟು ಪೇ ಮಾಡ್ತೀರಾ. ಮತ್ತೆ ಆ ಸಪ್ಲೈಯರ್ ಡೈರೆಕ್ಟ್ ಆಗಿ ನೀವೇನ್ GST ಅಮೌಂಟ್ ಪೇ ಮಾಡಿದೀರೋ ಅದನ್ನ ಗೌರ್ಮೆಂಟಿಗೆ ಪೇ ಮಾಡ್ತಾರೆ. ಬಟ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ರಿವರ್ಸ್ ಉಲ್ಟಾ ನಡೀತಾ, ಅದು ಫಾರ್ವರ್ಡ್ ಚಾರ್ಜ್ ಅಂತ ಹೇಳೋದು, ನಾರ್ಮಲ್ ಆಗಿ ನಡೆಯೋದು. ರಿವರ್ಸ್ ಚಾರ್ಜ್ ಅಲ್ಲಿ ಸಪ್ಲೈಯರ್ ರಿಜಿಸ್ಟರ್ ಆಗಿರಲ್ಲ, ಆದ್ರೆ ನೀವು ಬೈಯರ್ GST ರಿಜಿಸ್ಟರ್ ಆಗಿರ್ತೀರಾ. ಸೊ ಏನಾಗುತ್ತೆ ಅಂತಂದ್ರೆ ಒಂದು ಅನ್ರಿಜಿಸ್ಟರ್ಡ್ ಪರ್ಸನ್ ಇಂದ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಿದ್ದೀರಾ ನಿಮ್ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಅದಕ್ಕೆ ಟ್ಯಾಕ್ಸ್ ಏನು ನೀವು ನಿಮ್ ನಿಮ್ ಸಪ್ಲೈಯರ್ ಕಲೆಕ್ಟ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಅವ್ರು ರಿಜಿಸ್ಟರ್ ಆಗಿಲ್ಲ. ಆದ್ರೆ ನೀವು ನಿಮ್ ಕೈಯಾರೆ ಗೌರ್ಮೆಂಟ್ಗೆ ಅದ್ರದ್ದು ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್, ಅದ್ರದ್ದು ಟ್ಯಾಕ್ಸ್ ಪರ್ಸೆಂಟೇಜ್ ಏನಿದೆಯೋ ಅದು ನೀವು ನಿಮ್ ಕೈಯಾರೆ ಪೇ ಮಾಡಬೇಕು. ಮತ್ತೆ ಆಮೇಲೆ ನಿಮ್ಗೆ ಅದನ್ನ IGST ಕಲೆಕ್ಟ್ ಮಾಡ್ಕೋಬಹುದು. ನೀವೇನ್ ಟ್ಯಾಕ್ಸ್ ಗೌರ್ಮೆಂಟಿಗೆ ಪೇ ಮಾಡಿರ್ತೀರಾ ಅದ್ರದ್ದು ಇನ್ಪುಟ್ ಕ್ಲೈಮ್ ಮಾಡ್ಕೋಬಹುದು. ಅದ್ರದ್ದು ಸಿನಾರಿಯೋಸ್ ನೋಡೋಣ. In RCM, the place of supply rules become critical. In RCM, the place of supply rules become critical because the recipient pays the tax. RCM ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ರೂಲ್ ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಕಸ್ಟಮರ್ ಟ್ಯಾಕ್ಸ್ ನ ಕೈಯಿಂದ ಪೇ ಮಾಡ್ತಾರೆ. ಸೊ ಇವಾಗ ಸಿನಾರಿಯೋ ನೋಡೋಣ. ಒಂದು ಇಂಡಿಯನ್ ಕಂಪನಿ, ಸಪ್ಲೈಯರ್ ಫಾರಿನರ್ ಇದ್ದಾರೆ, ಇಂಪೋರ್ಟ್ ಕನ್ಸಲ್ಟೆನ್ಸಿ ಸರ್ವಿಸಸ್. ಒಂದು ಇಂಡಿಯನ್ ಕಂಪನಿ ಫಾರಿನ್ ಸಪ್ಲೈಯರ್ ಇಂದ ಒಂದು ಕನ್ಸಲ್ಟೆನ್ಸಿ ಸರ್ವಿಸಸ್ ನ ಇಂಪೋರ್ಟ್ ಮಾಡ್ಕೋತಿದ್ದಾರೆ. ಸೊ ಈ ಸಿನಾರಿಯೋದಲ್ಲಿ ಇಂಡಿಯನ್ ಕಂಪನಿ ಪೇ ಮಾಡ್ತಾರೆ ಫಾರಿನ್ ಸಪ್ಲೈಯರ್ಗೆ, ಆದ್ರೆ GST ಅಮೌಂಟ್ ಫಾರಿನ್ ಸಪ್ಲೈಯರ್ಗೆ ಪೇ ಮಾಡಲ್ಲ. ಅವ್ರು ಜಸ್ಟ್ ಅವ್ರ ಕನ್ಸಲ್ಟೆನ್ಸಿ ಫೀಸ್ ಮಾತ್ರ ಪೇ ಮಾಡ್ತಾರೆ. ಮತ್ತೆ ಅದಕ್ಕೆ ಏನ್ GST ಕಲೆಕ್ಟ್ ಆಗಿದೆ ಅದನ್ನ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇಂದ ಇಂಡಿಯನ್ ಕಂಪನಿಯವರು ಗೌರ್ಮೆಂಟ್ಗೆ ಪೇ ಮಾಡ್ತಾರೆ. ಆ ಗೌರ್ಮೆಂಟ್ ಆ ಅಮೌಂಟ್ ಗೌರ್ಮೆಂಟ್ಗೆ ಏನ್ ಪೇ ಮಾಡಿರ್ತಾರೋ ಅದನ್ನ ಇನ್ಪುಟ್ ಕ್ಲೈಮ್ ತಗೋಬಹುದು. ಇದಕ್ಕೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸರ್ವಿಸಸ್ ಫ್ರಮ್ ರಿಜಿಸ್ಟರ್ಡ್ ಸಪ್ಲೈಯರ್, ನಾರ್ಮಲ್ ಸಿನಾರಿಯೋ. ಇವಾಗ ನಾರ್ಮಲ್ ಸಿನಾರಿಯೋದಲ್ಲಿ ಏನಾಗುತ್ತೆ ಅಂತಂದ್ರೆ ರಿಜಿಸ್ಟರ್ಡ್ ಸಪ್ಲೈಯರ್ ಇದ್ದಾರೆ, ಮತ್ತೆ ಎ ಬಿಸ್ನೆಸ್ ಫ್ರಮ್ ಡೆಲ್ಲಿ ರಿಜಿಸ್ಟರ್ಡ್ ಅಂಡರ್ GST. ಇದರಲ್ಲಿ ಇಬ್ರು ರಿಜಿಸ್ಟರ್ ಆಗಿದ್ದಾರೆ, ಸಪ್ಲೈಯರು ರಿಜಿಸ್ಟರ್ ಆಗಿದ್ದಾರೆ, ಬಿಸ್ನೆಸ್ ಫ್ರಮ್ ಡೆಲ್ಲಿ ಏನೋ ರಿಜಿಸ್ಟರ್ ಆಗಿದ್ದಾರೆ, ಡೆಲ್ಲಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಅವರು ರೆಸಿಪಿಯೆಂಟ್. ಸಪ್ಲೈಯರ್ ಮತ್ತೆ ರೆಸಿಪಿಯೆಂಟ್ ಇಬ್ರು ಕೂಡ GST ಅಲ್ಲಿ ರಿಜಿಸ್ಟರ್ ಆಗಿರೋದು. ಸೊ ಇವಾಗ ಈ ರೆಸಿಪಿಯೆಂಟ್ GST ಏನಾದ್ರೂ ಒಂದು ಪ್ರಾಡಕ್ಟ್ ರಿಜಿಸ್ಟರ್ಡ್ ಸಪ್ಲೈಯರ್ ಇಂದ ಪರ್ಚೇಸ್ ಮಾಡಿದ್ರೆ ಈ ಸಪ್ಲೈಯರ್ ಅವ್ರ ಪ್ರಾಡಕ್ಟ್ ಅಮೌಂಟ್ ಜೊತೆ ಟ್ಯಾಕ್ಸ್ GST ಅಮೌಂಟ್ ಕೂಡ ಈ ರೆಸಿಪಿಯೆಂಟ್ ಕೈಯಿಂದ ಕಲೆಕ್ಟ್ ಮಾಡ್ಕೋತಾರೆ. ಕಲೆಕ್ಟ್ ಮಾಡಿ ಆ ಅಮೌಂಟ್ ನ ಗೌರ್ಮೆಂಟ್ಗೆ ಪೇ ಮಾಡ್ತಾರೆ. ಸೊ ಇದು ನಾರ್ಮಲ್ ಸಿನಾರಿಯೋದಲ್ಲಿ ನಡೆಯೋದು. ಆದ್ರೆ ರಿವರ್ಸ್ ಚಾರ್ಜ್ ಅಲ್ಲಿ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಇದು ನಾರ್ಮಲ್ ಸಿನಾರಿಯೋ. ರಿವರ್ಸ್ ಚಾರ್ಜ್ ಅಲ್ಲಿ ಹೇಗ್ ನಡೆಯೋದು ಅಂತಂದ್ರೆ ಸಪ್ಲೈಯರ್ ಡೈರೆಕ್ಟ್ ಆಗಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ. ಇವಾಗ ಇದರಲ್ಲಿ ಇರೋದು ಸ್ಮಾಲ್ ವೆಂಡರ್ ಇನ್ ರೂರಲ್ ಏರಿಯಾ. ಸೊ ಸಪ್ಲೈಯರ್ ಅನ್ರಿಜಿಸ್ಟರ್ಡ್ ಸಪ್ಲೈಯರ್ ಅಂದ್ರೆ ರೂರಲ್ ಏರಿಯಾದಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಸಪ್ಲೈಯರ್ ಇದ್ದಾರೆ, ಅವರ GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಆದ್ರೆ ಬಿಸ್ನೆಸ್ ಇರೋದು ಡೆಲ್ಲಿಯಲ್ಲಿ, ಅವರು GST ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಅವರು ರೆಸಿಪಿಯೆಂಟ್. ಆ ರೆಸಿಪಿಯೆಂಟ್ ನಾರ್ಮಲ್ ವಿಲೇಜ್ ಅಲ್ಲಿ ಇರೋ ರೂರಲ್ ಏರಿಯಾದಲ್ಲಿ ಇರೋ ಅನ್ರಿಜಿಸ್ಟರ್ಡ್ ಸಪ್ಲೈಯರ್ ಇಂದ ಏನಾದ್ರೂ ಒಂದು ಪ್ರಾಡಕ್ಟ್ ಖರೀದಿ ಮಾಡ್ಕೋತಿದ್ದಾರೆ. ಸೊ ಇವಾಗ ಈ ಸಪ್ಲೈಯರ್ ಕಸ್ಟಮರ್ ಕೈಯಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಂಗಿಲ್ಲ, ಅವ್ರ ಪ್ರಾಡಕ್ಟ್ ಪ್ರೈಸ್ ಏನಿದೆಯೋ ಅದು ಮಾತ್ರ ಕಲೆಕ್ಟ್ ಮಾಡಬೇಕು. ಮತ್ತೆ ಆ ಟ್ಯಾಕ್ಸ್ ಏನ್ ಮಾಡೋದು ಅಂತಂದ್ರೆ ಈ ಕಸ್ಟಮರ್ ಡೈರೆಕ್ಟ್ ಆಗಿ ಗೌರ್ಮೆಂಟ್ಗೆ ಪೇ ಮಾಡ್ತಾರೆ. ಆ ಅಮೌಂಟ್ ನ ಮತ್ತೆ ಅವರಿಗೆ ರೀಫಂಡ್ ತಗೋಬಹುದು, ಆದ್ರೆ ಕಸ್ಟಮರ್ ಕೈಯಿಂದ ಡೈರೆಕ್ಟ್ ಆಗಿ ಗೌರ್ಮೆಂಟ್ಗೆ ಪೇ ಮಾಡಬೇಕು. ಅದನ್ನ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಕರೆಯೋದು. ನೆಕ್ಸ್ಟ್, ಇಂಪೋರ್ಟ್ ಆಫ್ ಸರ್ವಿಸಸ್. ಎ ಸಾಫ್ಟ್ವೇರ್ ಕಂಪನಿ ಇನ್ ಇಂಡಿಯಾದಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿ ಇದೆ. ಎ ವೆಬ್ ಡೆವಲಪರ್ ಫ್ರಮ್ US ಅಲ್ಲಿ ಒಂದು ವೆಬ್ ಡೆವಲಪರ್ ಇದ್ದಾರೆ. ಸೊ ಹೈರ್ ಟು ಬಿಲ್ಡ್ ಎ ವೆಬ್ಸೈಟ್. ಒಂದು ಇಂಡಿಯನ್ ಸಾಫ್ಟ್ವೇರ್ ಕಂಪನಿಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು.
ಅವ್ರು ಏನ್ ಮಾಡ್ತಿದ್ದಾರೆ, US ಅಲ್ಲಿರೋ ಒಂದು ವೆಬ್ ಡೆವಲಪರ್ಗೆ ದುಡ್ಡು ಕೊಟ್ಬಿಟ್ಟು ಅವ್ರದ್ದು ಒಂದು ಸರ್ವಿಸಸ್ನ ತಗೋತಿದ್ದಾರೆ. ಅಂದ್ರೆ ಅವ್ರ ಕೈಯಿಂದ ವೆಬ್ಸೈಟ್ ಕ್ರಿಯೇಟ್ ಮಾಡಿಸ್ಕೋತಿದ್ದಾರೆ. ಸೊ ಈ ಸಿನಾರಿಯೋದಲ್ಲಿ ಪ್ಲೇಸ್ ಆಫ್ ಸಪ್ಲೈ ಯಾವ್ದಾಗುತ್ತೆ? ಅದಕ್ಕೆ ನೀವು ಕಾಮೆಂಟ್ ಮಾಡಬೇಕು, ಯಾಕಂದ್ರೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಸಿನಾರಿಯೋಗೆ ಹೋಗೋಣ. ನೆಕ್ಸ್ಟ್ ಸ್ಪೆಸಿಫೈಡ್ ಗೂಡ್ಸ್ ಅಂಡ್ ಸರ್ವಿಸಸ್. Certain goods or services attracts reverse charge irrespective of registration status of the supplier. ಒಂದೊಂದು ಇದರಲ್ಲಿ ಸರ್ಟೇನ್ ಗೂಡ್ಸ್ ಆರ್ ಸರ್ವಿಸಸ್ ರಿವರ್ಸ್ ಚಾರ್ಜ್, ಇವಾಗ ರಿಜಿಸ್ಟ್ರೇಷನ್ ಸ್ಟೇಟಸ್ ಇದಾಗ್ದೇನೆ ಇನ್ಕ್ಲೂಡ್ ಆಗ್ದೇನೆ, ಇವಾಗ ಇಷ್ಟೊತ್ತು ನಾನು ಹೇಳಿದ್ರಲ್ಲಿ ರಿಜಿಸ್ಟ್ರೇಷನ್ ಆಗಿರೋರು ಇದರಿಂದ ಅನ್ರಿಜಿಸ್ಟರ್ಡ್ ಪರ್ಸನ್ ಇಂದ ತಗೊಂಡ್ರೆ ರಿಜಿಸ್ಟರ್ ಆಗಿರೋರು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ ಪೇ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಸ್ಪೆಷಲ್ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ನೀವು ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಕೂಡ, ನೀವು ರಿಜಿಸ್ಟರ್ ಆದ್ರೂ ಆಗಿಲ್ಲ ಅಂದ್ರೂ ರಿವರ್ಸ್ ಚಾರ್ಜ್ ಮೇಲೇನೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅಂದ್ರೆ ರಿವರ್ಸ್ ಚಾರ್ಜ್ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಅದು ಯಾವ್ಯಾವ ಸಿಚುವೇಶನ್ಸ್ ಅಂತ ನೋಡೋಣ. ಅದ್ರದ್ದು ಇಂಪ್ಯಾಕ್ಟ್ ಏನು ಅಂತ ಫಸ್ಟ್ ನೋಡೋಣ. ಈವನ್ ಇಫ್ ದಿ ಸಪ್ಲೈಯರ್ ಈಸ್ ರಿಜಿಸ್ಟರ್ಡ್, ದಿ ರೆಸಿಪಿಯಂಟ್ ಈಸ್ ಲಯಬಲ್ ಟು ಪೇ ದ GST ಅಂಡರ್ RCM. ಸಪ್ಲೈಯರ್ GST ಅಲ್ಲಿ ರಿಜಿಸ್ಟರ್ಡ್ ಆಗಿದ್ರೂ ಕೂಡ ರೆಸಿಪಿಯಂಟ್ ಕೈಯಿಂದ ಟ್ಯಾಕ್ಸ್ ಅಮೌಂಟ್ ಪೇ ಮಾಡಬೇಕಾಗಿರೋ ಸಿಚುವೇಶನ್ಸ್ ಬರುತ್ತೆ. ಅದು ಯಾವ್ಯಾವ ಸಿಚುವೇಶನ್ ಅಂತ ನೋಡೋಣ. ಫಸ್ಟ್ ಒನ್, ಸರ್ವಿಸಸ್ ಪ್ರೊವೈಡೆಡ್ ಬೈ ಎ GTA, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ, ಆರ್ ರೆಂಡರಿಂಗ್ ಎ ಮೋಟರ್ ವೆಹಿಕಲ್ ಫಾಲ್ ಅಂಡರ್ RCM. ಇವಾಗ ಒಂದು ಸರ್ವಿಸ್ ಪ್ರೊವೈಡರ್ GT ಅಂದ್ರೆ ಗೂಡ್ಸ್ ಸರ್ವಿಸ್, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಅವರು ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆ ಸರ್ವಿಸ್ ಪ್ರೊವೈಡರ್ GST ಅಲ್ಲಿ ರಿಜಿಸ್ಟರ್ ಆಗಿದ್ರೂ ಕೂಡ ನೀವೊಂದು ಕಂಪ್ನಿ ಇಟ್ಕೊಂಡಿರ್ತೀರಾ, ಒಂದು ಗೂಡ್ಸ್ನ ನಿಮಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳಿಸ್ಬೇಕಾಗುತ್ತೆ. ಸೊ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿಗೆ ನೀವು ಕೊಟ್ಟಿರ್ತೀರಾ, ಅವರು ನಿಮ್ದು GST ರಿಜಿಸ್ಟ್ರೇಷನ್, ಅವ್ರ ಆ ಗೂಡ್ಸ್ ಸರ್ವಿಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಅವರು GST ರಿಜಿಸ್ಟ್ರೇಷನ್ ತಗೊಂಡಿದ್ರು ಕೂಡ ನಿಮ್ ಕೈಯಿಂದ ಟ್ಯಾಕ್ಸ್ನ ನೀವು ಪೇ ಮಾಡಬೇಕಾಗುತ್ತೆ ಗೌರ್ಮೆಂಟ್ಗೆ. ಇಫ್ ಎ ಕಂಪನಿ ಹೈರ್ಸ್ ಎ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಫ್ರಮ್ GTA, ದಿ ಕಂಪನಿ ಮಸ್ಟ್ ಪೇ ಎ GST ಅಂಡರ್ RCM. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇಂದ ನಿಮ್ ಕೈಯಾರೆ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಿನಾರಿಯೋ ನೋಡೋಣ, ಸಿಚುವೇಶನ್ ನೋಡೋಣ. ನೆಕ್ಸ್ಟ್, ಇಂಟರ್ಸ್ಟೇಟ್ ಅಂಡ್ ಇಂಟ್ರಾಸ್ಟೇಟ್ ಟ್ರಾನ್ಸಾಕ್ಷನ್. ಇಂಟ್ರಾಸ್ಟೇಟ್ ಅಂದ್ರೆ ವಿತ್ ಇನ್ ದಿ ಸ್ಟೇಟ್, ಒಂದು ಸ್ಟೇಟ್ ಒಳಗಡೆ. ಇವಾಗ ನೀವು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ, ಕರ್ನಾಟಕದ ಒಳಗಡೆನೆ ನೀವು ಸೇಲ್ಸ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಇಂಟ್ರಾಸ್ಟೇಟ್ ಸಪ್ಲೈ ಅಂತ ಹೇಳ್ತೀವಿ. ಅದು ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಕೊಟ್ಟಿದ್ದೆ. ಮತ್ತೆ ಇಂಟರ್ ಸ್ಟೇಟ್ ಅಂತ ಅಂದ್ರೆ ಔಟ್ ಆಫ್ ಸ್ಟೇಟ್, ನೀವು ಕರ್ನಾಟಕದಲ್ಲಿ ಕೂತ್ಕೊಂಡು ಮಹಾರಾಷ್ಟ್ರಗೋ ಮುಂಬೈಗೋ ಬೇರೆ ಯಾವ್ದಾದ್ರು ಪ್ಲೇಸಿಗೆ ಗೂಡ್ಸ್ ಸಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಇವಾಗ ಕನ್ಫ್ಯೂಷನ್ ಮೇ ಅರೈಸ್ ರಿಗಾರ್ಡಿಂಗ್ ವೆದರ್ CGST or SGST or IGST ಅಪ್ಲೈಸ್ ಇನ್ ರಿವರ್ಸ್ ಚಾರ್ಜ್ ಕೇಸಸ್. ಇವಾಗ ಇಂಟ್ರಾ ಸ್ಟೇಟ್ ಆದ್ರೆ CGST ಮತ್ತೆ SGST ಅಪ್ಲಿಕೇಬಲ್ ಆಗುತ್ತೆ. ಇಂಟರ್ ಸ್ಟೇಟ್ ಆದ್ರೆ IGST ಅಪ್ಲಿಕೇಬಲ್ ಆಗುತ್ತೆ. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಇವಾಗ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಬಂದಾಗ CGST ಮತ್ತೆ SGST ಕಲೆಕ್ಟ್ ಮಾಡಬೇಕು, ಇಲ್ಲ CGST ಮತ್ತೆ SGST ಪೇ ಮಾಡಬೇಕು, ಇಲ್ಲ IGST ಪೇ ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಅದನ್ನ ಇವಾಗ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಫಸ್ಟ್ ಇವಾಗ ಒಂದು ಎಕ್ಸಾಂಪಲ್, ಮಹಾರಾಷ್ಟ್ರದಲ್ಲಿ ಒಂದು ಬಿಸ್ನೆಸ್ ಪರ್ಸನ್ ಇದ್ದಾರೆ. ಅವರು ಕೇರಳದಲ್ಲಿರೋ ಒಬ್ರು ಅಡ್ವೊಕೇಟ್ ಇಂದ ಒಂದು ಇದು ಕನ್ಸಲ್ಟೇಷನ್ ತಗೋತಿದ್ದಾರೆ. ಸೊ ಇದು ಇಂಟರ್ ಸ್ಟೇಟ್ ಸಪ್ಲೈ ಆಗುತ್ತೆ. ಸಪ್ಲೈ ಗೂಡ್ಸ್ ಆದ್ರೂ ಆಗುತ್ತೆ, ಸರ್ವಿಸ್ ಆದ್ರೂ ಸಪ್ಲೈ ಅಂತಾನೆ ಕರೆಯೋದು. ಸೊ ಮಹಾರಾಷ್ಟ್ರದಲ್ಲಿರೋ ಬಿಸ್ನೆಸ್ ಪರ್ಸನ್ ಒಂದು ಲೀಗಲ್ ಸಪೋರ್ಟ್ ಕೇರಳದಲ್ಲಿರೋ ಅಡ್ವೊಕೇಟ್ ಇಂದ ತಗೋತಿದ್ದಾರೆ. ಸೊ ಇಂಟರ್ ಸ್ಟೇಟ್ ಸಪ್ಲೈ ಆಗಿರೋದ್ರಿಂದ IGST, ಮಹಾರಾಷ್ಟ್ರದಲ್ಲಿರೋ ಬಿಸ್ನೆಸ್ ಪರ್ಸನ್ IGST ಪೇ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. E-commerce operators and RCM. In certain cases, e-commerce operators like
Uber and Zomato are liable to pay GST under RCM when facilitating services from unregistered supplier. ಇವಾಗ ಇ-ಕಾಮರ್ಸ್ ಆಪರೇಟರ್ಸ್ ಅಂದ್ರೆ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ನ ಆಪರೇಟ್ ಮಾಡೋರು. ಅದು ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಮೀಶೋ ಆಗ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ, ಏನೇನಿದೆ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಅದೆಲ್ಲ ಇ-ಕಾಮರ್ಸ್ ಆಪರೇಟರ್ ಅಂತ ಕರಿತೀವಿ. ಅವರು ಇವಾಗ ಅನ್ರಿಜಿಸ್ಟರ್ಡ್ ಸಪ್ಲೈಯರ್ ಇಂದ ಏನಾದರೂ ಫೆಸಿಲಿಟಿ ತಗೋತಿದ್ದಾರೆ ಅಂತಂದ್ರೆ ಆ ಇ-ಕಾಮರ್ಸ್ ಆಪರೇಟರ್ ಇದನ್ನ GST ನ ಪೇ ಮಾಡಬೇಕಾಗುತ್ತೆ. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಲ್ಲಿ GST ಪೇ ಮಾಡಬೇಕಾಗುತ್ತೆ. ಅದ್ರದ್ದು ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಒನ್, ಅನ್ರಿಜಿಸ್ಟರ್ಡ್ ಟ್ಯಾಕ್ಸಿ ಡ್ರೈವರ್ ಊಬರ್ ಯೂಸ್ ಮಾಡಿಕೊಂಡು ಸರ್ವಿಸಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಟ್ಯಾಕ್ಸಿ ಡ್ರೈವರ್ ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿರೋದ್ರಿಂದ ಯಾವುದೇ ಟ್ಯಾಕ್ಸ್ ಪೇ ಮಾಡೋ ಹಾಗಿಲ್ಲ. ಆದರೆ ಊಬರ್ ಖಂಡಿತವಾಗೂ GST ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಊಬರ್ ಈ ಅನ್ರಿಜಿಸ್ಟರ್ಡ್ ಟ್ಯಾಕ್ಸಿ ಡ್ರೈವರ್ ಪರವಾಗಿ ಊಬರ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್, ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್. ಇದ್ರದ್ದು ಸಿನಾರಿಯೋ ನೋಡೋಣ. ರಿಯಲ್ ಎಸ್ಟೇಟ್ ಟ್ರಾನ್ಸಾಕ್ಷನ್ಸ್ ಬಂದ್ರೆ ಯಾವ ತರ ಸಿನಾರಿಯೋಸ್ ಇರುತ್ತೆ ಅಂತ ನೋಡೋಣ. ಕನ್ಸ್ಟ್ರಕ್ಷನ್ ಸರ್ವಿಸಸ್ ರಿಸೀವ್ಡ್ ಬೈ ಎ ಡೆವಲಪರ್ ಫ್ರಮ್ ಅನ್ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ ಮೇ ಟ್ರಿಗರ್ RCM. ಕನ್ಸ್ಟ್ರಕ್ಷನ್ ಅನ್ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ ಕೈಯಿಂದ ಏನಾದರೂ ಡೆವಲಪರ್ಸ್, ಇವಾಗ ಒಂದು ಡೆವಲಪಿಂಗ್ ಕಂಪ್ನಿ, ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಕಂಪನಿ ಇರುತ್ತೆ. ನೀವು ಏನಾದರೂ ಅನ್ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ಸ್ ಕೈಯಿಂದ ಏನಾದರೂ ಸರ್ವಿಸಸ್ ತಗೋತಿದ್ದೀರಾ, ನಿಮ್ಗೆ ಬಂದಿರೋ ವರ್ಕ್ನ ಅನ್ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ಗೆ ಕೊಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅಂಥ ಸಿಚುವೇಶನ್ ಅಲ್ಲಿ ನೀವು ನಿಮ್ಮ ಕೈಯಿಂದ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. GST ಏನಿದೆಯೋ ಅದನ್ನ ನಿಮ್ಮ ಕೈಯಿಂದ ಪೇ ಮಾಡಬೇಕಾಗುತ್ತೆ. Next, impact. Developers have to pay GST on construction services they receive under RCM. ನಾನು ಹೇಳ್ದಂಗೆ ಡೆವಲಪರ್ಸ್ GST ಕನ್ಸ್ಟ್ರಕ್ಷನ್ ಏನು ನಡೀತಿದೆಯೋ ಆ ಡೆವಲಪರ್ಸ್ ಅವ್ರ ಕೈಯಿಂದ RCM ಯೂಸ್ ಮೆಥಡಲ್ಲಿ ಕನ್ಸ್ಟ್ರಕ್ಷನ್ದು RCM ಡೆವಲಪರ್ಸ್ ಅವ್ರ ಕೈಯಿಂದ RCM ಮೆಥಡ್ ಅಲ್ಲಿ GST ಪೇ ಮಾಡಬೇಕಾಗುತ್ತೆ ಕನ್ಸ್ಟ್ರಕ್ಷನ್ ಕಂಪನಿಗೆ. ನೆಕ್ಸ್ಟ್ ಸಿನಾರಿಯೋ, ಇದ್ರದ್ದು ಎಕ್ಸಾಂಪಲ್ ನೋಡೋಣ. ಇವಾಗ ರಿಯಲ್ ಎಸ್ಟೇಟ್ ಡೆವಲಪರ್ ಇದ್ದಾರೆ, ಅಂದರೆ ಅನ್ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ಸ್ಗೆ ವರ್ಕ್ ಕೊಡ್ತಿದ್ದಾರೆ. ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಒಂದು ಅನ್ರಿಜಿಸ್ಟರ್ಡ್ ಡೆವಲಪರ್ಸ್ಗೆ ಕಾಂಟ್ರಾಕ್ಟ್ ಕೊಡ್ತಿದ್ದಾರೆ. ಸೊ ಆ ವರ್ಕ್ ಮೇಲೆ ಏನು GST ಇದೆಯೋ ಅದನ್ನ ಈ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅವ್ರ ಕೈಯಿಂದ GST ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ದ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂದರೆ RCM, ಅದ್ರದ್ದು ಶಾರ್ಟ್ ಫಾರ್ಮ್, plays a critical role in GST compliance, ensuring tax is collected even from transactions involving unregistered supplier or unregistered suppliers or specific goods and services. ಅಂದ್ರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಇರೋದು ಪ್ಲೇಸ್ ಎ ಕ್ರಿಟಿಕಲ್ ರೋಲ್ ಇನ್ GST ಕಂಪ್ಲೇಂಟ್ಸ್. GST ಕಂಪ್ಲೇಂಟ್ಸ್ ಅಲ್ಲಿ ಒಂದು ಕ್ರಿಟಿಕಲ್ ರೋಲ್ ಅದು ಯಾಕೆ ಇರೋದು ಅಂತಂದ್ರೆ, ಎನ್ಶೋರ್ ಟ್ಯಾಕ್ಸ್ ಕಲೆಕ್ಟೆಡ್ ಈವನ್ ಫ್ರಮ್ ಟ್ರಾನ್ಸಾಕ್ಷನ್ ಇನ್ವಾಲ್ವಿಂಗ್ ಅನ್ರಿಜಿಸ್ಟರ್ಡ್ ಸಪ್ಲೈಯರ್ಸ್ ಆರ್ ಸ್ಪೆಸಿಫಿಕ್ ಗೂಡ್ಸ್ ಆರ್ ಸರ್ವಿಸಸ್. ಅನ್ರಿಜಿಸ್ಟರ್ಡ್ ಸಪ್ಲೈಯರ್ ಇಂದ ಕೂಡ ಸ್ಪೆಸಿಫಿಕ್ ಗೂಡ್ಸ್ ಆರ್ ಸರ್ವಿಸಸ್ಗೆ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ ಅಂತ ಎನ್ಶೋರ್ ಮಾಡಕ್ಕೆ ಈ RCM ಮೆಥಡ್ ಅಲ್ಲ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅನ್ನೋ ಮೆಥಡ್ ಬಂದಿರೋದು. ನೆಕ್ಸ್ಟ್, ಬಿಸ್ನೆಸ್ ಮಸ್ಟ್ ಕೇರ್ಫುಲಿ ಆಕ್ಸೆಸ್ ದೇರ್ ಟ್ರಾನ್ಸಾಕ್ಷನ್ ಟು ಡಿಟರ್ಮೈನ್ ವೇರ್ RCM ಅಪ್ಲೈಸ್ and ensure timely complaints by paying the necessary GST under RCM and claiming input tax credit where applicable. ಬಿಸ್ನೆಸ್ ಪರ್ಸನ್ ಏನ್ ಮಾಡಬೇಕು ಅಂತಂದ್ರೆ ಅವ್ರು ಕೇರ್ಫುಲ್ ಆಗಿ ಆಕ್ಸೆಸ್ ಮಾಡಬೇಕು. ಇವಾಗ ಅವರ ಒಂದು ಅನ್ರಿಜಿಸ್ಟರ್ಡ್ ಪರ್ಸನ್ ಕೈಯಿಂದ ಗೂಡ್ಸ್ ಆಗಲಿ ಸರ್ವಿಸಸ್ ಆಗಲಿ ಖರೀದಿ ಮಾಡ್ತಿದ್ರೆ ಅವರು ಆ ಟ್ಯಾಕ್ಸ್ RCM ಅವ್ರು ಖಂಡಿತವಾಗ್ಲೂ ಪೇ ಮಾಡ್ತಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಮತ್ತೆ ಅವರು ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಏನಿದೆ ಕ್ಲೈಮ್ ಮಾಡ್ಕೊಳ್ಳೋ ತರ ಇದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ಲೈಮ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ನೋಡೋಣ.
ಇವಾಗ ಇದು ಜಿ ಎಸ್ ಟಿ ಸಪ್ಲೈಸ್. ನಾನು ಇಂಟರ್ ಸ್ಟೇಟ್ ಮತ್ತೆ ಇಂಟ್ರಾ ಸ್ಟೇಟ್ ಬಗ್ಗೆ ಹೇಳಿದ್ದೆ. ಜಿ ಎಸ್ ಟಿ ಅಲ್ಲಿ 2 ಟೈಪ್ ಸಪ್ಲೈಸ್ ಇರುತ್ತೆ. ಒಂದು ಇಂಟ್ರಾ ಸ್ಟೇಟ್ ಸಪ್ಲೈ, ಇನ್ನೊಂದು ಇಂಟರ್ ಸ್ಟೇಟ್ ಸಪ್ಲೈ. ಇಂಟ್ರಾ ಸ್ಟೇಟ್ ಸಪ್ಲೈ ಬಗ್ಗೆ ನಾನು ಹೇಳಿದೆ ವಿತ್ ಇನ್ ಸ್ಟೇಟ್ ಅಂತ. ಇವಾಗ ಇಂಟ್ರಾ ಸ್ಟೇಟ್ ಸಪ್ಲೈ ನಡೀತಿದೆ ಅಂತ ಅಂದ್ರೆ ಅದಕ್ಕೆ ಸಿ ಜಿ ಎಸ್ ಟಿ ಮತ್ತೆ ಎಸ್ ಜಿ ಎಸ್ ಟಿ ಪೇ ಮಾಡ್ತೀವಿ. ಇವಾಗ ಸಿ ಜಿ ಎಸ್ ಟಿ ಅಂದ್ರೆ ಸೆಂಟ್ರಲ್ ಜಿ ಎಸ್ ಟಿ, ಎಸ್ ಸಿ ಎಸ್ ಟಿ ಅಂದ್ರೆ ಸ್ಟೇಟ್ ಜಿ ಎಸ್ ಟಿ. ನೀವು ಇವಾಗ ಒಂದು ಯೂನಿಯನ್ ಟೆರಿಟರಿಯಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಈ ಎಸ್ ಜಿ ಎಸ್ ಟಿ ಬದಲು ಯು ಟಿ ಜಿ ಎಸ್ ಟಿ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಐ ಜಿ ಎಸ್ ಟಿ ಅಂತ ಅಂದ್ರೆ ಇಂಟಿಗ್ರೇಟೆಡ್ ಜಿ ಎಸ್ ಟಿ. ಇವಾಗ ಇಂಟರ್ ಸ್ಟೇಟ್ ಸಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಸಪ್ಲೈ ಮಾಡ್ತಿದ್ದೀರಾ. ನಾನು ಮೊದಲು ತೋರಿಸಿರೋ ಎಕ್ಸಾಂಪಲ್ ಅಲ್ಲಿ ಕೇರಳ ಇಂದ ಕರ್ನಾಟಕಕ್ಕೆ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀರಾ. ಸೊ ಹಂಗಾದ್ರೆ ನೀವು ಕೇರಳ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೀರಾ, ಕರ್ನಾಟಕ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೀರಾ? ಅದು ಒಂದು ಕ್ವಶನ್ ಆಗೇ ಇರುತ್ತೆ. ಸೊ ಹಂಗಾಗಿ ಗೌರ್ಮೆಂಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಅಂತ ನೀವು ಎರಡನ್ನೂ ಕಂಬೈನ್ ಮಾಡಿ ಒಂದು ಜಿ ಎಸ್ ಟಿ ಆಗಿ ಪೇ ಮಾಡಿ ಅಂತ ಹೇಳ್ತಿದ್ದಾರೆ. ಸ್ಪ್ಲಿಟ್ ಮಾಡೋದು ಬೇಡ. ನಾರ್ಮಲ್ ವಿತ್ ಇನ್ ಸ್ಟೇಟ್ ಮಾಡೋದಾದ್ರೆ ನೀವು ಯಾವ ಸ್ಟೇಟ್ ಅಲ್ಲಿ ಮಾಡ್ತಿದ್ದೀರಾ, ಇವಾಗ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಕರ್ನಾಟಕ ಗೌರ್ಮೆಂಟ್ಗೆ ಅರ್ಧ, ಸ್ಟೇಟ್ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅರ್ಧ ಪೇ ಮಾಡಿ ಅಂತ ಹೇಳಿದ್ದಾರೆ. ಇವಾಗ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಮಾಡೋದಾದ್ರೆ ಯಾವ ಸ್ಟೇಟಿಗೆ ನೀವು ಪೇಮೆಂಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಇಂಟಿಗ್ರೇಟೆಡ್ ಜಿ ಎಸ್ ಟಿ ಅಂತ ತಗೊಂಡ್ ಬಂದಿದ್ದಾರೆ. ನೀವು ಎರಡಕ್ಕೂ ಕಂಬೈನ್ ಮಾಡಿ ಇಂಟಿಗ್ರೇಟ್ ಆಗಿ ಗೌರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡ್ತೀರಾ. ಅದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ ಇವಾಗ ನೀವು ಇಂಟ್ರಾ ಸ್ಟೇಟ್ ಸಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಕರ್ನಾಟಕದೊಳಗಡೆ ಮಾತ್ರ ಸಪ್ಲೈ ಮಾಡ್ತಿದ್ದೀರಾ. ಆ ಪ್ರಾಡಕ್ಟ್ ಮೇಲೆ 12% ಟ್ಯಾಕ್ಸ್ ನೀವು ಕ್ಲೈಂಟ್ ಕಡೆಯಿಂದ ಕಲೆಕ್ಟ್ ಮಾಡ್ತಿದ್ದೀರಾ. ಸೊ ಈ ತರ ಸಿನಾರಿಯೋದಲ್ಲಿ ನೀವು ಹೇಗೆ ಟ್ಯಾಕ್ಸ್ ಪೇ ಮಾಡ್ತೀರಾ ಅಂತಂದ್ರೆ, ಹೇಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಮತ್ತೆ ಪೇ ಮಾಡೋದು ಅಂತಂದ್ರೆ 6% ಸಿ ಜಿ ಎಸ್ ಟಿ, ಯಾಕಂದ್ರೆ 12 ಅರ್ಧ 50-50% ಇಬ್ರಿಗೂ ಹೋಗ್ಬೇಕು. ಸೊ 6% ನೀವು ಕಲೆಕ್ಟ್ ಮಾಡಿರೋ ಟ್ಯಾಕ್ಸ್ 6% ಸಿ ಜಿ ಎಸ್ ಟಿಗೆ ಮತ್ತೆ 6% ಎಸ್ ಜಿ ಎಸ್ ಟಿಗೆ ಪೇ ಮಾಡ್ತೀರಾ. ಮತ್ತೆ ನೆಕ್ಸ್ಟ್ ಇಂಟರ್ ಸ್ಟೇಟ್ ಸಪ್ಲೈ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಂದ್ರೆ ಔಟ್ ಆಫ್ ಸ್ಟೇಟ್ ನೀವು ವಿತ್ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಪೇ ಮಾಡ್ತಿದ್ದೀರಾ ಅಂತಂದ್ರೆ ಅದೇ ಸೇಮ್ 12% ಟ್ಯಾಕ್ಸ್ ಐ ಜಿ ಎಸ್ ಟಿ ಮುಖಾಂತರ ಫುಲ್ 12% ಒಟ್ಟಿಗೆ ಐ ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ. ಸಿ ಜಿ ಎಸ್ ಟಿ ಮತ್ತೆ ಎಸ್ ಸಿ ಎಸ್ ಟಿ ಅಂದ್ರೆ ಅದನ್ನ ಸ್ಪ್ಲಿಟ್ ಮಾಡಿ ಹಾಫ್ ಸಿ ಜಿ ಎಸ್ ಟಿ ಹಾಫ್ ಎಸ್ ಜಿ ಎಸ್ ಟಿ ಪೇ ಮಾಡ್ತೀರಾ. ಐ ಜಿ ಎಸ್ ಟಿ ಅಂದ್ರೆ ಒಟ್ಟಿಗೆ ಅದನ್ನ ಸ್ಪ್ಲಿಟ್ ಮಾಡಲ್ಲ. ನೀವು ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಸ್ಟಮರ್ ಕೈಯಿಂದ ಕಲೆಕ್ಟ್ ಮಾಡ್ತೀರೋ ಅಷ್ಟೇ ಅಮೌಂಟ್ ನ ಡೈರೆಕ್ಟ್ ಆಗಿ ಗೌರ್ಮೆಂಟ್ಗೆ ಪೇ ಮಾಡ್ತೀರಾ. ನೆಕ್ಸ್ಟ್ ಇವಾಗ ಕ್ವಿಸ್ ಟೈಮ್. ಇವಾಗ ಒಂದು 10 ಕ್ವಿಸ್ ನಾನು ಕೇಳ್ತೀನಿ. ಎಲ್ಲ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿರೋ ಚಾಪ್ಟರ್ ಇಂದಾನೇ ಬಂದಿರೋದು. ನೀವು ನಿಮ್ಗೆ ಆನ್ಸರ್ಸ್ ಕೊಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ ಆ ಕಮೆಂಟ್ ಮಾಡಿರೋ ಎಲ್ಲಾ ಕ್ವಶನ್ಸ್ಗೂ ಕರೆಕ್ಟ್ ಆನ್ಸರ್ ಮಾಡಿರೋರಿಂದ ಒಂದು ಲಕ್ಕಿ ವಿನ್ನರ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಆ ಲಕ್ಕಿ ವಿನ್ನರ್ ಯಾರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ. So first question, when a registered business procure goods or services from an unregistered supplier, who is responsible for paying the GST under reverse charge mechanism? ಇವಾಗ unregistered when a business ಇವಾಗ ಫಸ್ಟ್ ಕ್ವಶನ್ ಇದು. ಅದಕ್ಕೆ 4 ಆಪ್ಷನ್ಸ್ ಇದೆ. ಎ ಸಪ್ಲೈಯರ್, ಬಿ ರೆಸಿಪಿಯೆಂಟ್, ಸಿ ಗೌರ್ಮೆಂಟ್, ಡಿ ನನ್ ಆಫ್ ದಿ ಅಬೌವ್. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಕಮೆಂಟ್ ಮಾಡಿ. ಸೆಕೆಂಡ್ ಕ್ವಶನ್ ನೋಡೋಣ. ಇಫ್ ಎ ಕಂಪ್ನಿ ಇನ್ ಇಂಡಿಯಾ ಹೈರ್ಸ್ ಎ ಸರ್ವಿಸ್ ಪ್ರೊವೈಡರ್ ಫ್ರಮ್ ದಿ USA ಫಾರ್ ಕನ್ಸಲ್ಟೆನ್ಸಿ ಸರ್ವಿಸ್, ಹೂ ಮಸ್ಟ್ ಪೇ ದಿ GST ಅಂಡರ್ RCM? ಆಪ್ಷನ್ಸ್ US ಸರ್ವಿಸ್ ಪ್ರೊವೈಡರ್, ಇಂಡಿಯನ್ ಕಂಪನಿ, ಬೋತ್ ಸರ್ವಿಸ್ ಪ್ರೊವೈಡರ್ ಅಂಡ್ ಕಂಪನಿ, ನೋ GST ಅಪ್ಲೈಸ್ ಆನ್ ಫಾರಿನ್ ಸರ್ವಿಸಸ್. ಇದಕ್ಕೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆನ್ಸರ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸರ್ವಿಸಸ್ ಆರ್ ಟಿಪಿಕಲಿ ಸಬ್ಜೆಕ್ಟ್ ಟು GST ಅಂಡರ್ RCM? ಆಪ್ಷನ್ಸ್, ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ, ದಟ್ ಈಸ್ GTA ಸರ್ವಿಸ್, ಅಕೌಂಟಿಂಗ್ ಸರ್ವಿಸಸ್ ಬೈ ಎ ರಿಜಿಸ್ಟರ್ಡ್ CA, ಅಕೌಂಟಿಂಗ್ ಸರ್ವಿಸ್ ಬೈ ಎ ರಿಜಿಸ್ಟರ್ಡ್ CA, sales of goods by a registered supplier, sales of real estate.
Next question. If a company in Karnataka receives service from a lawyer based in Maharashtra, which tax must the company pay under RCM? CGST and SGST, IGST, only CGST, only IGST. Next question. In the case of unregistered taxi driver providing services via an e-commerce platform like Uber, who is responsible for paying the GST under RCM? Option A, the driver. Option B, Uber, that is e-commerce operator. Option C, the customer. Option D, the government. Next, sixth question. What is the place of supply when goods are transported from one state to another in intrastate in an interstate transaction? Answer A, location of supplier. B, location of recipient. C, location where goods are delivered. D, location of transporter. Next, seventh question. In a B2B transaction where services are provided between two registered business in different states, the place of supply is A, location of the supplier. B, location of the recipient. C, location where the services is performed. D, location of the billing address. Then eighth question. For B2B services, that is business to consumer, if this recipient is unregistered, what is the default place of supply for the services? So, idrad option A, place where the service is performed. B, location of the supplier. C, location of the recipient. D, place of payment. Next question. Reverse charge mechanism ಮೇಲೆ next question ಇರೋದು. Under reverse charge mechanism, in which of the following cases does the recipient of goods have to pay GST? A, sale of electronic goods from a registered supplier. B, supply of goods from an unregistered dealer. C, goods sold through e-commerce platform by a registered supplier. D, purchase of exempted goods. Then last question hogana. If a person registered in Kerala stays at a hotel in Karnataka for business purpose, what is the place of supply? Options A, Kerala, location of recipient. B, Karnataka, location of hotel. C, Delhi, where the company is headquartered. D, based on the invoice billing address. ಇವಾಗ ಈ 10 ಕ್ವಶನ್ಸ್ಗೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತವಾಗೂ ಈ ಆಕ್ಟಿವಿಟೀಸ್ಗೂ ಮತ್ತೆ ಈ 10 ಕ್ವಶನ್ಸ್ಗೂ ನಿಮಗೆ ಆನ್ಸರ್ ಮಾಡ್ಬೋದು. ನೀವು ಕರೆಕ್ಟಾಗಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋ ಲಕ್ಕಿ ವಿನ್ನರ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಸೊ ಎಲ್ಲರೂ ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ GST ರಿಲೇಟೆಡ್ ಏನಾದರೂ ಬೇಕು ಅಂದರೆ ಎಲ್ಲ ಕನ್ಸಲ್ಟೇಷನ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ GST ರಿಲೇಟೆಡ್ ಏನೇ ಸರ್ವಿಸ್ ಬೇಕಂದ್ರೂ ನಾನು ಮಾಡಿಕೊಡ್ತೀನಿ. ಮತ್ತು ನಾನು GSTದು ಆನ್ಲೈನ್ ಪ್ರಾಕ್ಟಿಕಲ್ ಕೋರ್ಸ್ ಕೂಡ ಕಂಡಕ್ಟ್ ಮಾಡ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎನ್ರೋಲ್ ಮಾಡ್ಕೋಬೋದು. ಸೊ ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದರಿಂದ ನನಗೆ ವಾಟ್ಸಪ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ನಿಮಗೆ ಡೀಟೇಲ್ ಶೇರ್ ಮಾಡ್ತೀನಿ. ಯಾರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.